ಬೇಗ ವಿಶಾಖ ಎಲ್ಲಿಗೆ ಹೋಗ್ತಿದ್ಯಾ ವಿಶಾಖ ಮಂಡಪದಲ್ಲಿ ಹೇಗೆ ನಿಮಗೋಸ್ಕರ ಕಾಡ್ತಿದ್ದಾರೆ ಬಾ ವಿಶಾಖ ನನಗೆ ಗೊತ್ತಿಲ್ಲ ಈ ಮಾತು ಕೇಳಕ್ಕೆ ನಡೀಲ್ಲ ಬೇಗ ವಿಶಾಖ ಹೋಗು ವಿಶಾಖ ವಿಶಾಖ ನಿಂತ್ಕೊಳ್ಳಿ ವಿಶಾಖ 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 ನಿಂತ್ಕೋ ವಿಶಾಖ ಇನ್ನೂ ಓದು ಬರ್ಲಿಲ್ವಲ್ಲ? ಅದೇ ಗೊತ್ತಾಗ್ತಾ ಇಲ್ಲ. ಹೋಗಿ ನೀವೇ ಕರ್ಕೊಂಬನ್ನಿ. ಬಂದೆ. ಓದು ಕೊಡ್ಬೇಕಾದಲ್ಲ ಇದೆ ತಾನೆ. ವಿಶಾಖ ಎಲ್ಲಿ ಬರಲ್ಲ ಅಂದ್ಲ? ನನಗೆ ಗೊತ್ತಿತ್ತು ಮುಹೂರ್ತದ ಹೊತ್ತಿಗೆ ಇವಳು ಏನೋ ಮಾಡ್ತಾಳೆ ಅಂತ. ಇರು, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ಅವಳಿಲ್ಲ ಅಮ್ಮ. ಅವಳು ಪ್ರಣವ್ ಜೊತೆ ಬೈಕ್ ಹತ್ಕೊಂಡು ಹೊರಟೋದ್ಲಮ್ಮ. ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ. ಅಮ್ಮ, ಅಮ್ಮ ಏನಾಯ್ತೆ? ಅಮ್ಮ ಏನಾಯ್ತು ದೇವ್ಗೆ? ರಾಧಿಕಾ ಹೇಳೆ, ಏನಾಯ್ತು ಅಮ್ಮನಿಗೆ? ಅಜ್ಜಿ, ವಿಶಾಖ ಮನೆ ಬಿಟ್ಟು ಹೋದ್ಲು ಅಜ್ಜಿ. ತಿರುಗಿ ಮನೆ ಬಿಟ್ಟು ಹೋದ್ಲಾ? ಇವರೇ ಗಂಡ ಹೆಂಡ್ತಿನೇ ಅವಳ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು. ಬೇಡ ಬೇಡ ಅಂತಂದ್ರು ಈ ಬಲವಂತವಾಗಿ ಮದುವೆ ಮಾಡಕ್ ಹೊರಟರು. ಪಾಪ ವಿಶಾಖ ಪಡ್ಕೊಂಡ್ರು ನನ್ಗೆ ಮದುವೆ ಬೇಡ ಬೇಡ ಅಂತ. ಕೇಳಲಿಲ್ಲ. ಈಗ ನನ್ನ ಮೊಮ್ಮಗಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ರು. ವಿಶಾಖ ಮನೆ ಬಿಟ್ಟು ಹೋದ್ಲಾ?
ಮನೆ ಬಿಟ್ಟು ಹೋದ್ಲಂತೆ. ಪ್ರಣವ್, ನೀ ನನಗೆ ಹೆಲ್ಪ್ ಮಾಡ್ತಾ ಇದ್ರೆ ನಾನು ಏನಾಗಿರ್ತಿದ್ನೋ ಏನು. ಡೋಂಟ್ ವರಿ ಸ್ವೀಟಿ, ನಾನು ನಿನ್ನ ಪಾಲಿಗೆ ATM ಇದ್ದಂಗೆ. ಎನಿ ಟೈಮ್ ಕಾಲ್ ಮಾಡು, ಹೆಲ್ಪ್ ಮಾಡೋಕೆ ರೆಡಿ ಇರ್ತೀನಿ. ಓಕೆ, ಬಿ ಕೇರ್ಫುಲ್. ಈಗ ನೀನು ಒಬ್ಬೊಬ್ಬಳೇ ಓಡಾಡೋದು ಸರಿಯಲ್ಲ, ಅಷ್ಟೊಂದು ಸೇಫ್ ಅಲ್ಲ. ಬಟ್ ಏನ್ ಮಾಡೋದು ಪ್ರಣವ್, ಮನೇಲಿದ್ರೆ ಅಪ್ಪನ ಕಾಟ, ಹೊರಗಡೆ ಬಂದ್ರೆ ವಿಕ್ರಮ್ ಕಡೆ ರೌಡಿಗಳ ಕಾಟ. ನನ್ನ ಪರಿಸ್ಥಿತಿ ಟೋಟಲ್ ರಿಸ್ಕ್ ಅಲ್ಲಿದೆ. ನಾನು ಮಧುರಾಪುರದಲ್ಲಿದ್ರೆ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಬೆಂಗಳೂರಿಗಾದ್ರೂ ಹೋದ್ರೆ ಸೇಫ್ ಆಗ್ಬೋದೇನು. ಅಲ್ಲಿ ನನ್ನ ಲಕ್ ಹೇಗಿದೆ ಅಂತ ನೋಡೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಪ್ರಣವ್. ಬದುಕಿದ್ರೆ ಇನ್ನೊಂದ್ಸರಿ ಮೀಟ್ ಆಗೋಣ. ಡೋಂಟ್ ವರಿ ಸ್ವೀಟಿ, ಅಂಥದ್ದೇನೂ ಆಗಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರು ಅಷ್ಟೇ. ಓಕೆ, ನಂಗೆ ಸ್ವಲ್ಪ ಕೆಲಸ ಇದೆ. ಬಾಯ್. ನೀವ್ ಇಂಥವ್ರು ಅಂತ ನಮಗ್ ಮೊದ್ಲೇ ಗೊತ್ತಾಗಿದ್ರೆ ನಿಮ್ಮ ಸಂಬಂಧನೇ ನಾವು ಬೆಳೆಸ್ತಾ ಇರ್ಲಿಲ್ಲ. ಮದುವೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ನೀವು? ಅದನ್ನೇನ್ ತಮಾಷೆನಾ? ಮದುವೆಗೆ ಮುಂಚೆ ನಿಮ್ ಮಗಳು ಯಾವನ್ನ ಕಟ್ಕೊಂಡು ಓಡ್ ಹೋಗ ಹಾಗಿದ್ರೆ ನಮ್ಮ ಸಂಬಂಧ ಯಾಕ್ರಿ ನೀವು ಬಯಸಿದ್ರಿ? ನಮ್ಮನ್ನ ಕರೆದು ಇಷ್ಟೆಲ್ಲ ಅವಮಾನ ಮಾಡ್ಬೇಕು ಅಂತ ಬಯಸಿದ್ರ? ಶಾಸ್ತ್ರಿಗಳು ಅನ್ನೋ ಗೌರವದಿಂದ ನಿಮ್ಮ ಮಗಳನ್ನ ನಮ್ಮ ಸೊಸೆಯಾಗಿ ತರಬೇಕು ಅನ್ಕೊಂಡ್ರಿ. ಊರಲ್ಲಿ ನಮ್ಮ ಆ ಹುಡುಗಿ ನಡತೆ ಸರಿಯಾಗಿಲ್ಲ, ಅವಳನ್ನ ತಂದ್ಕೊಳ್ಬೇಡಿ ಅಂತ ನಮ್ಮ ಕರ್ಮ. ನಾವು ಅವರ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಯಾಕೆ ಹೇಳಿ? ಶಾಸ್ತ್ರಿಗಳು ಅಂದ್ರೆ ಸತ್ಯವಂತರು, ನಿಷ್ಠಾವಂತರು. ಶಾಸ್ತ್ರಿಗಳ ಮಗಳು ಅಂದ್ಮೇಲೆ ಅವ್ರ ಸಂಸ್ಕಾರ ಅವಳ ಮಗಳ ರಕ್ತದಲ್ಲಿ ಹರಿದು ಬರ್ದೆ ಅಂತ ತಿಳ್ಕೊಂಡಿದ್ವಿ. ಶಾಸ್ತ್ರಿಗಳೇ, ನಿಮ್ ಮಗಳು ಗಂಡನ ಬಿಟ್ಟವಳು ಅಂತ ಗೊತ್ತಿದ್ರು ನಾವು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ವಿ. ಯಾಕೆ ಹೇಳಿ? ಧರ್ಮಾಧಿಕಾರಿಗಳ ಮಗ ಕೆಟ್ಟವನಿರಬಹುದು, ಫಾರಿನ್ನಲ್ಲಿ ಇದ್ದು ಬಂದವನು ಕುಡಿತ ಹೆಣ್ಣಿನ ಚಟಕ್ಕೆ ಮರಳಾಗಿರಬಹುದು. ಅದಕ್ಕೆ ಅವನ ಜೊತೆ ಇವಳಿಗೆ ಜೀವನ ಮಾಡಕ್ ಆಗ್ಲಿಲ್ಲ ಅಂತ ನಿಮ್ಮಗಳ ಬಗ್ಗೆ ಅಯ್ಯೋ ಪಾಪ ಅನ್ಕೊಂಡ್ಬಿಟ್ಟಿದ್ವಿ. ನೋಡಿ, ನೀವು ನನ್ನನ್ನ ಏನು ಬೇಕಾದ್ರೂ ಅನ್ನಿ, ನನ್ನ ಕರ್ಮ ನಾನು ಕೇಳಿಸ್ಕೊಳ್ತೀನಿ. ಆದ್ರೆ ಈ ವಿಷಯದಲ್ಲಿ ನನ್ನ ಬೀಗರನ್ನ ಎಳೆ ತರೋದು ಬೇಡ.
ನನ್ನ ಅಳಿಯಂದ್ರು ದೇವ್ರಂಥವ್ರು. ಯಾರೋ ಮಾಡಿದ ತಪ್ಪಿಗೆ ಅವರನ್ನು ದೂರಬೇಡಿ, ದೂಷಿಸಬೇಡಿ. ಸಾಕ್ ಸುಮ್ನಿರಿ. ಕಂಡಿದ್ದೀನಿ ನಾನು. ದೇವ್ರಂತವ್ರಂತೆ, ದೇವ್ರಂತವ್ರು. ಅಂಥವ್ರಿಗೆ ನಿಮ್ಮನೆ ಹೆಣ್ಮಕ್ಳೇ ಆಗಬೇಕಾಗಿತ್ತ? ಅಕ್ಕನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅವಳು ಬೇರೆ ಒಂದ್ ಜೊತೆ ಓಡ್ ಹೋದ್ಮೇಲೆ ಪಾಪ ತಂಗಿನ ಎರಡನೇ ಸಂಬಂಧವಾಗಿ ಮನೆ ತುಂಬಿಸ್ಕೊಂಡ್ರು. ಯಾಕೆ ಯಾಕೆ ಜಗತ್ತಲ್ಲಿ ಬೇರೆ ಹೆಣ್ಮಕ್ಳೇ ಅವರಿಗೆ ಸಿಗ್ಲಿಲ್ವಾ? ಮೇಲೆ ನಮಗ್ ಗೊತ್ತಾಗಲ್ವಾ? ನಿಮ್ ಮಗಳಿಗೂ ಈ ಹುಡುಗನಿಗೂ ಮದುವೆಗೆ ಮುಂಚೆನೆ ಏನೋ ಕಿತಾಪತಿ ನಡೆದಿರ್ಬೇಕು. ಅದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಮರ್ಯಾದೆಗೆ ಬೆಲೆ ಕೊಡೋರು. ನಿಮ್ಮ ಗತಿಗೆಟ್ಟ ಸಂಬಂಧ ಹುಡ್ಕೊಂಡ್ ಬಂದಿಲ್ಲ. ಧರ್ಮಾಧಿಕಾರಿಗಳ ಬೀಗರು ನೀವು ಅಂದ್ಮೇಲೆ ನೀವು ಕುಲವಂತು ಅಂತ ನಾವು ತಿಳ್ಕೊಂಡಿದ್ವು. ಈಗ ಗೊತ್ತಾಯ್ತಲ್ಲ ಇದು ಸರಿ ಇಲ್ಲ ಅಂತ. ಇವರಿಬ್ಬರು ಕುಟುಂಬಗಳು ಸರಿಯಾಗಿಲ್ಲ. ಕಂತಿಗೆ ತಕ್ಕ ಬೊಂತೆ ಅಂತಾರಲ್ಲ ಹಾಗಿದ್ದಾರೆ. ಇವರಿಬ್ಬರು ಸಹವಾಸನೆ ನಮಗ್ ಬೇಡ. ಶಾಸ್ತ್ರಿಗಳೇ, ಈಗ ನಾವು ಏನ್ ಮಾಡ್ಬೇಕು ಹೇಳಿ? ನೋಡಿ, ಮದುಮಗಳಿಗೂ ನಮಗೂ ಯಾವುದೇ ತರವಾದ ಸಂಬಂಧ ಇಲ್ಲ. ಅವಳು ನಮ್ಮ ಪಾಲಿಗೆ ಸತ್ತು ಹೋದ್ಲು ಅಂತ ನಾನು ಅವಳಿಗೆ ಶ್ರಾದ್ದ ಮಾಡಿದ್ದೀನಿ. ನೋಡಿ, ಈ ಮದುವೆಗೆ ಮಧ್ಯಸ್ಥಿಕೆಗೆ ಬಂದಿದ್ದು ನನ್ನ ತಪ್ಪು. ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಮಾಡೋದಿಲ್ಲ ಮಾಡಿ ಎಷ್ಟು ಚೆನ್ನಾಗಿ ಕ್ಷಮೆ ಕೇಳ್ತಾ ಇದ್ರಲ್ಲ. ನೀವು ಕ್ಷಮೆ ಕೇಳ್ಬಿಟ್ರೆ ನಮಗಾದ ಅವಮಾನ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಾ? ಅಮ್ಮ, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಅದು ನಿಮ್ ಕರ್ಮ. ನಾವ್ ಇಲ್ಲಿ ಯಾಕೆ ಇನ್ನೂ ನಿಂತಿರ್ಬೇಕು? ಸತೀಶ, ಎತ್ಕೊಳ್ಳೋ ಮಗನ, ಬರ. ಹೋಗೋಣ, ನಡಿಯ. ಬನ್ನಿ, ನಮ್ ಕಡೆಯವ್ರು ಯಾರ್ಯಾರು ಇದ್ದೀರಾ ಎಲ್ರು ನಡೀರಿ. ಸುಕನ್ಯಾ, ಗೀತಾ, ಯಾಕೆ ಮುಖ ನೋಡ್ತಾ ಇದ್ದೀರಾ? ಬನ್ರಿ ಬನ್ರಿ. ಬೀಗ್ರೆ, ನಾವಿನ್ ಹೊರಡ್ತೀವಿ. ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನನ್ಗೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ನಿಮಗೆ ಮುಖ ತೋರ್ಸಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನಿಮ್ಮ ಮುಂದೆ ಮಾತಾಡೋ ಯೋಗ್ಯತೆ ನನಗಿಲ್ಲ ತಾಯಿ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೀಗೆ ಏನೋ ಎಡವಟ್ಟು ಆಗ್ಬೋದು ಅಂತ ನಾವು ಮುಂಚೆನೆ ಅನ್ಕೊಂಡಿದ್ವಿ. ಅದೇನ್ ತಮಾಷೆ ನಡೀತೆ ನೋಡೇ ಬಿಡೋಣ ಅಂತ ಬಂದಿದ್ದು ನಾವು. ಎಲ್ಲ ನಾವು ಅನ್ಕೊಂಡು ಹಾಗೆ ಆಯ್ತು. ಅಲ್ಲ ರೀ ಶಾಸ್ತ್ರಿಗಳೇ, ತಿನ್ನೋದು ತಿಥಿ ಊಟ, ಆಡೋದು ವೇದಾಂತ, ಅಲ್ಲ ಹೀಗೆ ಎಷ್ಟು ದಿವಸ ನಾಟಕ ಮಾಡ್ಕೊಂಡೇ ಬದುಕ್ತೀರಾ ನೀವು? ಮಾವ, ಶಾಸ್ತ್ರಿಗಳ ಕುಟುಂಬದವ್ರಿಗೆ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ನಾವ್ ಹೋಗಿ ಹೋಗಿ ಇವ್ರ ಸಂಬಂಧ ಮಾಡಿದ್ವಲ್ಲ, ನಮ್ ಮರ್ಯಾದೆನೂ ಹೋಯ್ತು. ರಮ್ಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇರ್ಲಿ. ಅಮ್ಮ, ರಮಣ್ಯಾಗ ಬೈತೀರಾ? ಅಲ್ಲ ಅವಳೇನಂತ ತಪ್ಪು ಮಾತಾಡಿದ್ಲು? ಶಾಸ್ತ್ರಿಗಳಿಗೆ ಇದೇನು ಮೊದಲೇ ಸಾರಿನಾ? ಮೊದಲು ತಪ್ಪು ಮಾಡೋದು, ಆಮೇಲೆ ಕ್ಷಮಿಸ್ಬಿಡಿ ಅಂತ ಮೊಸಳೆ ಕಣ್ಣೀರು ಹಾಕೋದು, ಇದು ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನಮಗೆ ನಮ್ಮ ಮರ್ಯಾದೆ ವಾಪಸ್ ಬಂದ್ಬಿಡುತ್ತಾ? ಅಲ್ಲಮ್ಮ, 4 ಜನರ ಎದುರುಗಡೆ ಧರ್ಮಾಧಿಕಾರನ ಬಾಯಿಗೆ ಬಂದಾಗ ಬೈದ್ರಲ್ಲ, ಇದನ್ನ ಹೇಗೆ ಸಹಿಸ್ಕೋತೀರಾ ನೀವು? ನಾಳೆ ಊರಿನ ಜನ ಎಲ್ಲ ಚೀತು ಅನ್ನೋಲ್ಲ ನಮಗೆ. ತಪ್ಪು ಮಾಡ್ಬಿಟ್ವಿ ನಾವು, ಇವ್ರ ಜೊತೆ ಸಂಬಂಧ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಮ್ ಚಪ್ಪಲಿ ಇದೆಯಲ್ಲ, ಅದನ್ನ ತಗೊಂಡು ನಾವೇ ಹೊಡ್ಕೋಬೇಕು. Gari za 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 ni da ni za re gari za 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 ma ba da ba ba ga ga ma ba ba ga ri ri ga ma gari za 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 ri ri ni ri ri da da ri ri ma ma da da ri ni da ri gari za 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 ni za da za ni za da ri za